ಇದನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಭಗವಂತ ಮಳೆ. ಪವರ್ಲೆಸ್ ಮಂತ್ರಿ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ರಾಜ್ಯದಲ್ಲಿ ಮಳೆ ಇಲ್ಲ, ಮಳೆ ಇಲ್ಲದಿರೋದ್ರಿಂದ ರಾಜ್ಯಾದ್ಯಂತ ಬರದ ಭೀತಿ ಆವರಿಸಿಕೊಂಡಿದೆ. ಆದರೆ ಕರೆಂಟ್ಗೂ ಕೂಡ ಭೀತಿ, ಕರೆಂಟ್ಗೂ ಬರ ಬಂದಿದೆ ಅನ್ನುವಂಥದ್ದು ಸ್ವತಃ ಪವರ್ ಖಾತೆಯನ್ನು ನಿಭಾಯಿಸ್ತಾ ಇರತಕ್ಕಂಥ ಇಂಧನ ಖಾತೆ ಸಚಿವ DK ಶಿವಕುಮಾರ್ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಅವರ ಹೇಳಿಕೆಯ ನಂತರ ರಾಜ್ಯದ ರೈತರಿಗೆ ಸಿಗ್ತಾ ಇರತಕ್ಕಂಥ ಸಬ್ಸಿಡಿಯ ಏನು ಒಂದು ಫ್ರೀ ಕರೆಂಟ್ ಇದೆ ಅದು ಕೈ ತಪ್ಪುತ್ತಾ ಇಂಥದ್ದೊಂದು ಆತಂಕ ಮನೆ ಮಾಡಿದೆ. ಹಾಗಾದರೆ ದೇವರ ಮೇಲೆ ಭಾರ ಹಾಕುವಂಥ ಇಂಧನ ಖಾತೆ ಸಚಿವ DK ಶಿವಕುಮಾರ್ ಆ ಖಾತೆಯನ್ನು ನಿಭಾಯಿಸಲಿಕ್ಕೆ ಅವರು ಅರ್ಹರ ಎಲಿಜಿಬಲ್ ಅನ್ನೋಂಥ ಒಂದು ಪ್ರಶ್ನೆ ಕಾಡುತ್ತೆ. ಹಾಗಾದರೆ ದೇವರ ಮೇಲೆ ಮೊರೆ ಹಾಕೋದಾದರೆ ಇವರು ಮಂತ್ರಿಯಾಗಿ ಯಾಕೆ ಕೆಲಸ ನಿರ್ವಹಿಸಬೇಕು, ಇಂಥದ್ದೊಂದು ಪ್ರಶ್ನೆ ಕಾಡುತ್ತೆ. ಆದರೆ ನಿನ್ನೆ ವಿಧಾನಸಭೆಯಲ್ಲಿ ಇದು ಹೇಳಿಕೆ ಏನಿದೆ, ಇಂಥ ಹೇಳಿಕೆ ಇಡೀ ರಾಜ್ಯದ ರೈತರನ್ನು, ಜನರನ್ನು, ಪ್ರತಿಯೊಂದು ಏನು ಕರೆಂಟ್ ಯೂಸ್ ಮಾಡುವಂಥ ಜನರಿಗೆ ಒಂದು ರೀತಿ ಆತಂಕ ಶುರು ಮಾಡಿದೆ. ಯಾಕಂತಂದರೆ ಈಗ 7,000 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ನಾವು ಉತ್ಪಾದನೆ ಮಾಡುವ ಶಕ್ತಿ ಇದೆ ಅಂತಂದರೆ ಇನ್ನೂ 7,000 ಮೆಗಾವ್ಯಾಟ್ ವಿದ್ಯುತ್ ಎಲ್ಲಿದು ಬರುತ್ತೆ? ಇದನ್ನು ತರುವಂಥ ಶಕ್ತಿ ಮತ್ತು ಕೆಲಸ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ, ಇಂಧನ ಖಾತೆ ಸಚಿವರು. ಆದರೆ ದೇವರು ಬಂದರೂ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿ ಕೊಳ್ಳೋದೇ ಆದರೆ ಮಂತ್ರಿಯಾಗಿ ಯಾಕೆ ಇರಬೇಕನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಸೊ ನಿನ್ನೆ ಇಂಧನ ಖಾತೆ ಸಚಿವ DK ಶಿವಕುಮಾರ್ ವಿಧಾನಸಭೆಯಲ್ಲಿ ಹೇಳಿದ ಹೇಳಿಕೆಯನ್ನು ನೋಡ್ಕೊಂಬರೋಣ. ಇದು ಈ ಸಮಸ್ಯೆನ ನಾನಲ್ಲ, ಈಶ್ವರಪ್ಪನವರಲ್ಲ, ಯಾರು ಇದನ್ನ ಅಷ್ಟು ಸಲೀಸಾಗಿ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಭಗವಂತ ಮಳೆ. ಮಳೆ ಬಿದ್ದರೆ ನಾವೆಲ್ಲ ಬದುಕ್ತೋ. ಈ ವರ್ಷ ಎಂಥ ಪರಿಸ್ಥಿತಿ ಆಗಿದೆ ಅಂತಂದ್ರೆ ಮಳೆ ಇಲ್ಲ. ಎಲ್ಲ ಮೂರು ಏನು ಅಣೆಕಟ್ಟೆ ಬರಬೇಕು 50% ಕೂಡ ಇವತ್ತು ಬರ್ತಾ ಇಲ್ಲ ನೀರು. ನಾಟ್ ಇವನ್ 50%. ಅದು ಈ ರೈತರಿಗೆ ನಾವು ಕೊಡ್ತಾ ಇದೀವಲ್ಲ, ಈ ರೈತನಿಗೆ ಈ ನೀರಿನ, ಈ ಕರೆಂಟಿನ ಬೆಲೆ ಏನಿದೆ ಅನ್ನೋದನ್ನ ನಾವು ಅವನಿಗೆ ಮನವರಿಕೆ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಆವರೇಜ್ 30,000 to 50,000 ರೂಪಾಯಿ ವೆಚ್ಚದ ಕರೆಂಟನ್ನು ಒಬ್ಬ ರೈತನಿಗೆ ಪುಕ್ಸಟೆಯಾಗಿ ಸರ್ಕಾರ ಕೊಡ್ತಾ ಇದೆ. 50,000. ಅದರಲ್ಲಿ ಹುಬ್ಳಿ ಕಡೆ ಎಲ್ಲ 56,000 ಹೋಗಿದೆ, ಗುಲ್ಬರ್ಗ ಕಡೆ 67,000 ಹೋಗಿದೆ. ಈ ನಮ್ಮ ಬೆಂಗಳೂರು ಸುತ್ತಮುತ್ತಲೆಲ್ಲ 32,000-33,000 ಹೋಗಿದೆ. ಇಂಥ ಒಂದು ಪರಿಸ್ಥಿತಿ ಇದೆ. 40% ಪವರ್ ಕನ್ಸಂಪ್ಟ್ ಏನಿದೆ ಅದು ನಾವು ರೈತನಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಇನ್ನು 60% ಅವನ ದುಡ್ಡು ತಗೊಂಡು ನಾವು ಸಬ್ಸಿಡಿ ಮಾಡಿ ಮೆಕ್ಯಾನಿಕ್ ಮಾಡ್ತಾ ಇದ್ದೀವಿ. ಸೊ ಸಚಿವರ ಅಸಹಾಯಕತೆ, ದೇವರ ಮೊರೆ ಹೋದಂಥ ಶಿವಕುಮಾರ್ ಹೇಳಿಕೆಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಕೂಡ ತೀವ್ರವಾಗಿ ಕಿಡಿಕಾರಿದ್ದಾರೆ. ದೇವರ ಮೊರೆ ಹೋಗೋದಾದರೆ ನೀವು ಮಂತ್ರಿಯಾಗಿ ಯಾಕೆ ಆ ಸ್ಥಾನದಲ್ಲಿ ಇರ್ತೀರ ಅಂತ ಪ್ರಶ್ನೆ ಮಾಡಿದರೆ ಜಗದೀಶ್ ಶೆಟ್ಟರ್. DK ಶಿವಕುಮಾರ್ ಅವರು ನಮ್ಮ ಇಂಧನ ಸಚಿವರು ನಿನ್ನೆ ವಿಧಾನ ಪರಿಷತ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಇವತ್ತು ಮಳೆಯ ಅಭಾವ ಇದೆ, ಅದರಿಂದ ವಿದ್ಯುತ್ತಿನ ಅಭಾವ ಆಗ್ತದೆ ರಾಜ್ಯದಲ್ಲಿ, ಅದರಿಂದ ರೈತರನ್ನ ಕಾಪಾಡುವಂಥದ್ದು ದೇವರೇ ಕಾಪಾಡಬೇಕು ಅನ್ನುವಂಥ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ಹೇಳಿಕೆ ಬೇಜವಾಬ್ದಾರಿ ಆದಂಥ ಹೇಳಿಕೆ. ಒಬ್ಬ ಸಚಿವರಾಗಿ ಒಂದು ಸರ್ಕಾರವನ್ನು ನಡೆಸುವಂಥವ್ರು, ಒಂದು ಆಡಳಿತ ನಡೆಸುವಂಥವ್ರು, ಅವರ ಬಾಯಿಂದ ಈ ರೀತಿಯಾದಂಥ ಹೇಳಿಕೆ ಬರಬಾರ್ದಾಗಿತ್ತು. ಇದು ಪಲಾಯನವಾದ ತೋರಿಸ್ತದೆ, ಅವರ ನಿರಾಶವಾದ ತೋರಿಸ್ತದೆ, ಅವರ ಅಸಹಾಯಕತೆ ತೋರಿಸ್ತದೆ. ಇವತ್ತೇನಾದರೂ ಸಮಸ್ಯೆಗಳು ಬಂದಾಗ ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಸಚಿವನಾಗಿ ಕೆಲಸ ಮಾಡುವಾಗ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಾಗ ಏನಾದರೂ ಸಮಸ್ಯೆಗಳು ಬಂದರೆ, ಯಾವುದೇ ಇಲಾಖೆ ಸಮಸ್ಯೆ ಬಂದರೆ, ಇವತ್ತು ವಿದ್ಯುತ್ತಿನ ಅಭಾವ ಆದರೆ ಅದನ್ನ ಅಭಾವವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಬೇರೆ ಕಡೆಯಿಂದ ನಾವು ವಿದ್ಯುತ್ತನ್ನು ತಂದು ಅದನ್ನು ಸರಬರಾಜು ಮಾಡಬೇಕು, ನಮ್ಮ ರೈತರಿಗೆ ಅನುಕೂಲತೆ ಮಾಡಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಹೊರತು ಇದು ನನಗೇನು ನನ್ನ ಕೈಲಿ ಆಗೋದಿಲ್ಲ, ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾದರೆ ಇಡೀ ರಾಜ್ಯವನ್ನು ಕತ್ತಲಲ್ಲಿ ಇಡ್ತಿರೋ ಹೇಗೆ ಅಂತ. ದೇವ್ರ ಮೇಲೆ ನೀವು ಭಾರ ಹಾಕೋದಾದರೆ ನೀವು ಮಂತ್ರಿಯಾಗಿರ್ಬೇಕಂತ ನಾನು ಕೇಳ್ತೀನಿ. ದೇವ್ರ ಮೇಲೆ ಭಾರ ಹಾಕೋದಾದರೆ ನೀವು ಆ ಒಂದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದೇವ್ರ ಮೇಲೆ ಆಡಳಿತ ಕೊಟ್ಬಿಡ್ರಿ, ದೇವರೇ ಆಡಳಿತ ಮಾಡಿಬಿಡಿ ರಾಜ್ಯದ್ದು, ಅಂದರೆ ಒಳ್ಳೇದಾಗ್ತದೆ, ಎಲ್ಲರಿಗೂ ಜನರಿಗೂ ಒಳ್ಳೇದಾಗ್ತದೆ, ರೈತರಿಗೂ ಒಳ್ಳೇದಾಗ್ತದೆ. ಈ ರೀತಿ ನಿರಾಶವಾದಂಥ ಹೇಳಿಕೆ, ಪಲಾಯನವಾದ ಹೇಳಿಕೆ ಇವತ್ತು ಶೋಭೆ ತರುವಂಥದ್ದು ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತದೆ. ನಿಜಕ್ಕೂ ಕೂಡ ಒಂದು ನಗು ಬರುವಂಥ ಒಂದು ಹೇಳಿಕೆ ಏನಂತಂದರೆ, ಇದೇ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ರೈತರಿಗೆ ಪುಕ್ಸಟ್ಟೆ ವಿದ್ಯುತ್ ಕೊಡ್ತೀವಿ, ನಿರಂತರವಾದಂಥ ವಿದ್ಯುತ್ ಕೊಡ್ತೀವಿ, 24 ಗಂಟೆ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿ ಇವರು ಅಧಿಕಾರಕ್ಕೆ ಬಂದ ನಂತರ ಇವತ್ತು ರೈತರಿಗೆ ವಿದ್ಯುತ್ ಬೆಲೆ ನಾವು ತಿಳಿಸಬೇಕಾಗಿದೆ, ನೀರಿನ ಬೆಲೆ ಹೇಳ್ಕೊಡ್ಬೇಕು, ನಾವು ಪುಕ್ಸಟ್ಟೆ ವಿದ್ಯುತ್ ಕೊಡ್ತಾ ಇದ್ದೀವಿ 30-40%. ಅಲ್ಲ ಸ್ವಾಮಿ, ಚುನಾವಣೆ ಸಂದರ್ಭದಲ್ಲಿ ರೈತರ ಓಟನ್ನು ತಗೊಳ್ತೀರಿ, ಈಗ ನಾವು ಪುಕ್ಸಟ್ಟೆ ವಿದ್ಯುತ್ತನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಅಂತಂದರೆ ರೈತರಿಂದ ನಿಮ್ಗೆ ಏನು ಸಿಗ್ತಾ ಇಲ್ವಾ?
ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಪುಡಿಗಾಸು ರೈತರಿಂದ ಲಾಭ ಆಗ್ತಾ ಇಲ್ವಾ ಅಂತ ಪ್ರಶ್ನೆ ಕಾಡುತ್ತೆ. ಡಿ ಕೆ ಶಿವಕುಮಾರ್ ಅವರೇ, ನೀವು ಚುನಾವಣೆ ಸಂದರ್ಭದಲ್ಲಿ ನೀಡಿದಂಥ ಘೋಷಣೆಗೂ ಈಗ ಆಡಳಿತಕ್ಕೆ ಬಂದ ಮೇಲೆ ನೀವು ನೀಡ್ತಾ ಇರ್ತಕ್ಕಂಥ ಹೇಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾದರೆ ಜನತಾ ಜನಾರ್ದನ ದೇವರು ಅಂತ ಹೇಳಿದಂಥ ಶಿವಕುಮಾರ್ ಅವರಿಗೆ ಇವತ್ತು ಜನತಾ ಜನಾರ್ದನ ಒಂದು ರೀತಿ ಕೀಳ ಕಾಣ್ತಾ ಇದ್ದಾರೆ. ನೀವು ವಿದ್ಯುತ್ನ ಬೆಲೆ ಅರ್ಥ ಮಾಡ್ಕೊಳ್ಳಿ, ನೀವು ನೀರನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ. ಯಾವ ರೈತನು ಕೂಡ ಫ್ರಿಜ್ಜು AC ಹಾಕೊಂಡು ಕರೆಂಟನ್ನು ವೇಸ್ಟ್ ಮಾಡೋದಿಲ್ಲ. ಸೊ ಇದ್ದ ಪಂಪ್ ಸೆಟ್ಟಿಗೂ ಕೂಡ ಇವತ್ತು ನೀರಿಲ್ಲ. ಇವತ್ತು ಕರೆಂಟ್ ಸಿಗ್ತಾ ಇರ್ತಕ್ಕಂಥ ಕೇವಲ 2 ರಿಂದ 3 ಗಂಟೆ ಮಾತ್ರ, ಅದು ಕ್ವಾಲಿಟಿ ಕರೆಂಟ್ ಸಿಗೋದಿಲ್ಲ. ಇದೆಲ್ಲ ಗೊತ್ತಿದ್ದರೂ ಕೂಡ ಸಚಿವ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಉಡಾಫೆಯಾಗಿ ಬಹಳ ಇದನ್ನು ಸಿಲ್ಲಿಯಾಗಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ CM ಸಿದ್ದರಾಮಯ್ಯ ಅವರು ಮಲಗಿದಾರ? ಯಾಕಂದ್ರೆ ಅವ್ರು ಹೇಳಿದಂಥ ಒಂದು ವಾಗ್ದಾನಗಳೇನಿದ್ದಾವೆ ಅದೆಲ್ಲವೂ ಕೂಡ ಇವತ್ತು ಉಲ್ಟಾ ಆಗಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ರೈತರು ಇವತ್ತು ಉಚಿತ ವಿದ್ಯುತ್ತನ್ನು ಕಳ್ಕೊಳ್ತಾರೆ ಅನ್ನೋಂಥ ಆತಂಕ ನಮ್ಮನ್ನು ಕಾಡುತ್ತೆ. ನಾನು ಚರ್ಚೆಯನ್ನು ಮಾಡ್ತೀನಿ. ಒಂದಷ್ಟು ಇಲ್ಲಿ ಪಾಯಿಂಟ್ಸ್ಗಳು ಕೂಡ ಇದ್ದಾವೆ. ಯಾವ ವಲಯದಿಂದ ಎಷ್ಟು ವಿದ್ಯುತ್ ಬರುತ್ತೆ, ಜಲವಿದ್ಯುತ್ ಇರ್ಬೋದು, ಕಿರು ವಿದ್ಯುತ್ ಇರ್ಬೋದು. ಈಗಾಗಲೇ ನಮ್ಮ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕೂಡ ಕುಸಿತಾ ಇದೆ. ಮುಂಗಾರು ಕೂಡ ಕೈ ಕೊಟ್ಟಿದೆ. ಜೂನ್ ತಿಂಗಳಲ್ಲಿ ಯಾವ ರೀತಿಯ ಮಳೆ ಬರಬೇಕಾಗಿತ್ತು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇನ್ನೂ ಕೂಡ ನಮಗೆ ಆಶಾಭಾವನೆ ಇದೆ ಮುಂದಿನ ಹಂತದಲ್ಲಿ ಒಳ್ಳೆ ಮಳೆ ಆಗಲಿ ಅನ್ನೋಂಥದ್ದು. ಸೊ ಮೊದಲಿಗೆ ಜಲವಿದ್ಯುತ್ ಯಾವ ಯೋಜನೆಗಳಿದೆ, ಅದರಿಂದ ಎಷ್ಟು ಮೆಗಾ ಯೂನಿಟ್ ವಿದ್ಯುತ್ ಬರುತ್ತೆ ಅನ್ನುವಂಥದ್ದು, ಮಿಲಿಯನ್ ಯೂನಿಟ್ ವಿದ್ಯುತ್ ಬರುತ್ತೆ, ಅದನ್ನು ನೋಡ್ಕೊಂಬರೋಣ. ಜಲವಿದ್ಯುತ್ ಉತ್ಪಾದನೆ ಮೆಗಾ ಯೂನಿಟ್ ಅಂತ ನಾವು ಕನ್ಸಿಡರ್ ಮಾಡೋಣ. ಅಣೆಕಟ್ಟುಗಳು 2014 ಮತ್ತು 2013 ಕಂಪೇರ್ ಮಾಡಿದ್ರೆ ಲಿಂಗನಮಕ್ಕಿ ಜಲಾಶಯದಿಂದ 527 ಮೆಗಾ ಯೂನಿಟ್ ನಮಗೆ ಸಿಗುತ್ತೆ ಈಗ. ಆದರೆ ಕಳೆದ ವರ್ಷ ಅದು 1078 ಮೆಗಾ ಯೂನಿಟ್ ಇತ್ತು. ಈ ಬಾರಿ ಅದು 527ಕ್ಕೆ ಕುಸಿದಿದೆ. ಜಲವಿದ್ಯುತ್ನಿಂದ 611 ಈ ವರ್ಷದಲ್ಲಿ ನಮಗೆ ಸಿಗ್ತಾ ಇದೆ. 2013ರಲ್ಲಿ 761 ಆಗಿತ್ತು. ಸೊ ಮಾಣಿ ಜಲಾಶಯದಿಂದ 127 ಮೆಗಾ ಯೂನಿಟ್ ಸಿಗ್ತಾ ಇದ್ರೆ ಕಳೆದ ಬಾರಿ ಅಂದರೆ 2013ರಲ್ಲಿ ಅದು 219 ಆಗಿತ್ತು. ಅಂದರೆ ಕಳೆದ ಬಾರಿಗೂ ಈ ಬಾರಿಗೂ ತುಂಬ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹಾಗಾಗಿ ಹೆಚ್ಚು ಕಮ್ಮಿ 900 ಮೆಗಾ ಯೂನಿಟ್ ವಿದ್ಯುತ್ ವ್ಯತ್ಯಾಸ ಕಂಡು ಬರ್ತಾ ಇದೆ. ಸೊ ಯಾವ ವಲಯಕ್ಕೆ ಎಷ್ಟು? ಸೊ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ರೈತರಿಗೆ ಹೆಚ್ಚು ಹೋಗ್ತಾ ಇದೆ ಅನ್ನೋಂಥದ್ದು. ಆದರೆ ಯಾವ್ಯಾವ ವಲಯಕ್ಕೆ ಎಷ್ಟು ವಿದ್ಯುತ್ ಹೋಗ್ತಾ ಇದೆ, ಖರ್ಚಾಗ್ತಾ ಇದೆ? ಕೃಷಿ ವಲಯಕ್ಕೆ 37% 40% ಅಷ್ಟು ವಿದ್ಯುತ್ ಅಲ್ಲಿ ಖರ್ಚಾಗ್ತಾ ಇದೆ. ಹಾಗೆ ಕೈಗಾರಿಕಾ ವಲಯಕ್ಕೆ 35% ಆಗ್ತಾ ಇದೆ. ಮತ್ತೊಂದು ಕಡೆ ವಾಣಿಜ್ಯ ಹಾಗೂ ಗ್ರಾಹಕಕ್ಕೆ 35%. ಆದರೆ ಇಂಧನ ಇಲಾಖೆಯ ಕಾರ್ಯದರ್ಶಿ ರವಿಕುಮಾರ್ ಹೇಳೋ ಪ್ರಕಾರ ನಾವು ಈಗಾಗಲೇ ಏನಂತಂದ್ರೆ ಪರಿಸ್ಥಿತಿ ಗಂಭೀರ ಆಗಿದೆ. ಇನ್ನೊಂದ್ಸಲ ಹಾಕಿ ಅದನ್ನು. ಸೊ ರವಿಕುಮಾರ್ ಅವರ ಒಂದು ಹೇಳಿಕೆ ನೋಡಿ, ಜಲಾಶಯಗಳಲ್ಲಿ ನೀರಿನ ಕೊರತೆಯಿಂದ ವಿದ್ಯುತ್ ಉತ್ಪಾದನೆ ಅರ್ಧದಷ್ಟು ಕಡಿಮೆ ಆಗಿದೆ. ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಇನ್ನೂ 2000 ಮೆಗಾವ್ಯಾಟ್ ವಿದ್ಯುತ್ ಖರೀದಿಗೆ ಟೆಂಡರ್ ಪ್ರಕ್ರಿಯೆ ಕೂಡ ಶುರು ಆಗಿದೆ ಅನ್ನುವಂಥ ಹೇಳಿಕೆಯನ್ನು ಇಂಧನ ಇಲಾಖೆಯ ಕಾರ್ಯದರ್ಶಿ ರವಿಕುಮಾರ್ ಹೇಳಿದ್ದಾರೆ. ಹಾಗಾದರೆ ಒಂದು ಕಡೆ ನಮಗೆ ವಿದ್ಯುತ್ ಖರೀದಿ ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ 2000 ಮೆಗಾವ್ಯಾಟ್ ವಿದ್ಯುತ್ನ ಖರೀದಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ಕೈ ಚೆಲ್ಲಿ ಕುಳಿತಿದೆಯಾ? ದೇವರ ಮೇಲೆ ಭಾರ ಹಾಕುವ ಮೂಲಕ ನನ್ನ ಜವಾಬ್ದಾರಿಯನ್ನ ಕೈ ಚೆಲ್ಲಿ ಕೂಳುವಂಥದ್ದು ಯಾವುದೇ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ರಾಜ್ಯದ ಜನರಿಗೆ ವಿದ್ಯುತ್ತನ್ನು ಪೂರೈಸುವಂಥದ್ದು ಆ ಸರ್ಕಾರದ ಒಂದು ಕರ್ತವ್ಯ, ಅದು ಡ್ಯೂಟಿ ಅಂತಲೂ ಕೂಡ ಹೇಳಬೇಕಾಗುತ್ತೆ. ಹಿಂದೆ ಕೂಡ SM ಕೃಷ್ಣ ಸರ್ಕಾರ ಇದ್ದಾಗ 3 ವರ್ಷ ಭೀಕರ ಬರಗಾಲ ಇತ್ತು. ಹಿಂದಿನ ಯಡಿಯೂರಪ್ಪ ಸರ್ಕಾರದಲ್ಲೂ ಕೂಡ ಬರಗಾಲ ಬಂದಿತ್ತು. ಆಗಿನ ಸಂದರ್ಭದಲ್ಲಿ ಎಲ್ಲ ಸಚಿವರು ಕೂಡ ಈ ರೀತಿಯ ಸ್ಥಿತಿಯನ್ನು ನಿಭಾಯಿಸುವಂಥ ಕೆಲಸವನ್ನು ಮಾಡಿದರು. ಅದು ಅತಿ ಹೆಚ್ಚು ಹಣವನ್ನು ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದಿರ್ಬೋದು, ಅದರಲ್ಲಿ ಹಗರಣ ಆಗಿದೆ ಅನ್ನೋಂಥ ಆರೋಪಗಳನ್ನು ಕೂಡ ಕಾಂಗ್ರೆಸ್ನವರು JDS ಅವರು ಮಾಡಿದರು. ಆದರೆ ಅಂಥ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳು ಬರಲಿಲ್ಲ. ಈಗ ಸಚಿವ ಡಿ ಕೆ ಶಿವಕುಮಾರ್ ಇಂಥ ಒಂದು ಅಸಹಾಯಕತೆಯ ಅಥವಾ ದೇವರ ಮೇಲೆ ಕೈ ಭಾರ ಹಾಕುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಚರ್ಚೆಯನ್ನು ಮಾಡ್ತೀನಿ. ನನ್ನ ಜೊತೆಗೆ ರೈತ ಎಲ್ಲ ಅತ್ಯಂತ ಹಿರಿಯ ನಾಯಕರಾದಂಥ ಪ್ರೊಫೆಸರ್ ನರಸಿಂಹಪ್ಪ ಇದ್ದಾರೆ. ನರಸಿಂಹಪ್ಪರೇ ಕಾರ್ಯಕ್ಕೆ ಸ್ವಾಗತ. ಸೊ ನರಸಿಂಹಪ್ಪನವರೇ, ಎಲ್ಲವೂ ಕೂಡ ದೇವರು ಮಾಡೋದೇ ಆದರೆ ಮಂತ್ರಿಗಳು ಹಾಕಿರಬೇಕು, ಸರ್ಕಾರ ಹಾಕಿರಬೇಕು. ಡಿ ಕೆ ಶಿವಕುಮಾರ್ ಅವರು ಕೇವಲ ಯಾವುದೋ ಒಂದು ಮಾನಸಿಕ ಸ್ಥಿತಿಯಲ್ಲಿ ಈ ಮಾತು ಹೇಳಿದ್ದಾರೆ ಹೊರತು ಅವರು ಕೂಡ ತಾವು ಹೇಳಿದ ಮಾತಿನ ಮೇಲೆ ಪೂರ್ಣ ನಂಬಿಕೆ ಇಟ್ಕೊಳ್ಳೋದಿಲ್ಲ. ದೇವ್ರ ಮೇಲೆ ಅವ್ರಿಗೆ ನಂಬಿಕೆ ಇರ್ಬೋದು, ಆದರೆ ದೇವರೇ ಕಾಡಬೇಕು, ನನ್ನ ಪ್ರಾಣ ಹೋದರೆ ಬಿಡೋದಿಲ್ಲ ಅಂತ ಭಾಳ ಜನ ಶಪಥ ಮಾಡ್ತಾರೆ. ಭೀಷ್ಮ ಪ್ರತಿಜ್ಞೆ ಅಂತಾರಂಥವಕ್ಕೆ ಅವಕ್ಕೆಲ್ಲ ಅರ್ಥ ಇಲ್ಲ. ಹಾಗೆ ದೇವರೇ ಬಂದು ಉದ್ಧಾರ ಆಗಲ್ಲ ಅಂತಂದರೆ ಭಾಳ ಕಷ್ಟದ್ದು ಅನ್ನೋ ಹೇಳೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿರ್ಬೋದು. ಆದರೆ ವಿದ್ಯುತ್ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿಭಾಯಿಸಲಾರದಷ್ಟು ಕೆಟ್ಟ ಮಟ್ಟಕ್ಕೆ ಹೋಗಿದೆ. ಇದಕ್ಕೆ ರೈತರೇ ಕಾರಣ. ಇವ್ರು 40% ವಿದ್ಯುತ್ ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಮಾತ್ರ ನಾನು ಖಂಡಿತ ಒಪ್ಪೋದಿಲ್ಲ. ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ? ಮತ್ತೆ ನೀವು ಪುಕ್ಸಟ್ಟೆ ಅಂತ ಯಾಕೆ ಘೋಷಣೆ ಮಾಡ್ತೀರಿ ಚುನಾವಣೆ ಸಂದರ್ಭದಲ್ಲಿ?
ನಾವು ಎಲ್ಲ ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತೀವಿ, 24 ಗಂಟೆ ಕೊಡ್ತೀವಿ. ಹೂಗಾರವರೇ, ಬಂಗಾರಪ್ಪನವರು ಗುಂಡೂರಾವ್ ಮಂತ್ರಿಮಂಡಲದಲ್ಲಿ ಮಂತ್ರಿ. ಆವಾಗ 3 ಜನ ಮಂತ್ರಿಮಂಡಲದಲ್ಲಿ ಇದ್ದರು. ಗುಂಡೂರಾವ್ ಚೀಫ್ ಮಿನಿಸ್ಟ್ರು, ಬಂಗಾರಪ್ಪ ಮತ್ತು ಮೊಯ್ಲಿ ಅವರು. ಮೊಯ್ಲಿ ಫೈನಾನ್ಸ್ ಇಟ್ಕೊಂಡಿದ್ರು. ಆವತ್ತು ಈ ಪ್ರಶ್ನೆ ಶುರುವಾಯಿತು. ರೈತರ ಸಮಸ್ಯೆಗಳದ್ದು ಒಂದು ಕಮಿಟಿ ಬಂಗಾರಪ್ಪನ ನೇತೃತ್ವದಲ್ಲಿ ಮಾಡ್ತು. ಮಾಡಿದಾಗ ಅದರಲ್ಲಿ ಹೇಮಾಹೇಮಿಗಳು ದೊಡ್ಡ ದೊಡ್ಡ ಘಟಾನುಘ KH ಪಾಟೀಲ್ ಇದ್ದರು, ಭೀಮಣ್ಣ ಖಂಡ್ರೆ ಇದ್ದರು, ಎಸ್ ವಿ ರಂಗನಾಥ್, ಮೊನ್ನೆ ತಾನು ರಿಟೈರ್ ಆದ ಎಸ್ ವಿ ರಂಗನಾಥ್ ಆ ಕಮಿಟಿಗೆ ಸೆಕ್ರೆಟ್ರಿ ಇದ್ದರು. ನಾನು ಹೇಳ್ತೀನಿ, ಆವಾಗ ನಾನು ಆ ಕಮಿಟಿ ಮುಂದೆ ಹಾಜರಾದೆ. ಲಯೋಲಾ ಲೋಬೋಪ್ರಭು, ರಣಜಿತ್ ಗೋರ್ಪಡೆ ಇಂಥವರೆಲ್ಲ ಇದ್ದರು ಅದರಲ್ಲಿ. ಅಲ್ಲಿ ನಾನು ವಿದ್ಯುತ್ ಸಮಸ್ಯೆ ಬಗ್ಗೆನೇ ಬಹಳ ದೊಡ್ಡ ಚರ್ಚೆ, ಹೆಚ್ಚು ಕಡಿಮೆ 1 ತಿಂಗಳ ಮಾತ್ರ ನಡೀತದು. ನಾನು ಒಪ್ಪಲಿಲ್ಲ. ಅವರು ಯಾವುದೇ ರೀತಿ ಒಂದು ಕರ ಆಕರಿಸಬೇಕು, ಚಾರ್ಜ್ ಮಾಡಬೇಕು ಅಂತಂದ್ರೆ ಒಪ್ಪಲಿಲ್ಲ. ಕೊನೆಗೆ KH ಪಾಟೀಲರು ನನ್ನ ನೆರವಿಗೆ ಬಂದರು. ನರಸಿಂಹಪ್ಪ ಹೇಳೋದ್ರಲ್ಲಿ ಅರ್ಥ ಇದೆ. ಜೋಳ ಬೆಳೆದು 350 ರೂಪಾಯಿ ಕ್ವಿಂಟಾಲಿಗೆ ಮಾರಿ ಅವನು ಕರೆಂಟ್ ಚಾರ್ಜ್ ಕಟ್ಟಬೇಕಂದ್ರೆ ಸತ್ಯ ಹೋಗ್ತಾನೆ ಅವನು ಅಂತಂದ್ಬಿಟ್ಟು ಅವರು ಹೇಳಿದ್ರು. ಜೋಳ, ಕಡಲೆಕಾಯಿ ಅಂತ ಕೆಳ ಬೆಳೆ, ಜೋಳ ಕಡಲೆಕಾಯಿ ಬೆಳೆಯೋರು ಯಾರು ಕೂಡ ಪಂಪ್ ಸೆಟ್ ಹಾಕೋದಿಲ್ಲ, ಅದು ಮಳೆ ಆಶ್ರಯಿತ ಬೆಳೆಗಳು. ಅಲ್ಲಲ್ಲ, ಆ ಥರ ಹೇಳಿದ್ರು ಅವರು. ಹೇಳಿದ ಮೇಲೆ ನಾನೇನು ಮಾಡಿದೆ ನೋಡಿ, ಹಾಗಾದರೆ ನಿಮ್ಮಿಷ್ಟ ಬಂದ ರೀತಿಯಲ್ಲಿ ಇದನ್ನು ಕಡಿಮೆ 500 ರೂಪಾಯಿ ಕೇಳಿದ್ದೆ ನಾನು. ಸುಳ್ಳು ಹೇಳಲ್ಲ. 5 HP ಒಂದು ವರ್ಷಕ್ಕೆ 500 ರೂಪಾಯಿ ಕಾಂಪೌಂಡೆಡ್ ರೇಟ್ ಕೇಳಿದ್ದೆ. KH ಪಾಟೀಲ್ರು ಇದನ್ನು ನಾನು ಹೇಳಿದ ಮೇಲೆ 1 ತಿಂಗಳು ಚರ್ಚೆ ನಂತರ 250 ಇಳಿಸಿ ಅಂತಂದರು. ಆಮೇಲೆ 2ನೇ ದಿವಸ ಬಂದು ಅವರು ಇಲ್ಲ ಫ್ರೀ ಮಾಡಬೇಕಿದು ಅಂತಂದರು. ಅಂದುಬಿಟ್ರು. ಆ್ಯಕ್ಚುಲಾಗಿ ಫ್ರೀ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಮೊಯ್ಲಿ ಅವರ ಜಾಫರ್ ಸೈಫುಲ್ಲಾ, ಅವಾಗ ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ, ಜಾಫರ್ ಸೈಫುಲ್ಲಾ, ಮೊಯ್ಲಿ, ಖಂಡ್ರೆ ಅವರು, ಬಂಗಾರಪ್ಪ, ಖಂಡ್ರೆ, ನಾನು ಕೂತ್ಕೊಂಡ್ವಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಗೆಸ್ಟ್ ಹೌಸ್ನಲ್ಲಿ ಕೂತ್ಕೊಂಡಾಗ ಚರ್ಚೆ ಬಹಳ ವಿಕೋಪ ಎಲ್ಲವೂ ಆಯ್ತು. ಆದ್ಮೇಲೆ ಏನಾಯ್ತು ಹೇಳ್ತೀನಿ ಕೇಳಿ. ಫ್ರೀ ಕರೆಂಟ್ ಅನ್ನೋದು ಬಂಗಾರಪ್ಪನ ಶುರು ಆಗಿದ್ದು. ಕೇವಲ ಇವ್ರು ಮಾತ್ರ ಕೊಡ್ತಾ ಇಲ್ಲ, ಬಿಜೆಪಿ ಸರ್ಕಾರನು ಫ್ರೀ ಕರೆಂಟ್ ಅಂತ ಹೇಳ್ತು, ಹಿಂದಿನ JDS ಕೂಡ ಅದೇ ಹೇಳ್ತು. ಕೊನೆಗೆ ಅದನ್ನೇ ಮಾಡ್ತಾ ಬಂದಿದ್ದಾರೆ. ಅಲ್ಲ, ಕರ್ನಾಟಕದ ಮುಂದೆ ಹಿಡಿದು ರಾಷ್ಟ್ರದಲ್ಲೇ ಒಂದು ಫ್ರೀ ಕರೆಂಟ್ ಕೊಡಬೇಕು, ಕೃಷಿಗೆ ರೈತರ ನೆರವಿಗೆ ಬರಬೇಕು ಅನ್ನೋ ಒಂದು ತತ್ವ ಹೆಚ್ಚು ಕಮ್ಮಿ ಬಹಳ ರಾಜ್ಯಗಳು ಇದನ್ನು ಒಪ್ಕೊಂಡ್ಬಿಟ್ಟು. ಹಾಗಾಗಿ ಇಲ್ಲಿಂದ ವಾಪಸ್ ಹೋಗ್ತೀವಿ, ರೈತರಿಗೆ ನಾವು ವಿದ್ಯುತ್ಗೆ ಕರ ಆಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಈಗ ನಾನು 40%ಗೆ ಬರ್ತೀನಿ. ಈ 40% ಕರೆಂಟ್ ಅನ್ನೋದು ಅವಾಗಿಂದ ಹೇಳ್ತಾನೆ ಇದ್ದಾರೆ ಕರ್ನಾಟಕದಲ್ಲಿ. ಸರ್, ನನ್ನ ಒಂದು ಭಾಳ ಸಣ್ಣ ರಿಕ್ವೆಸ್ಟು, TND ಲಾಸನ್ನು ಇವ್ರು ಕಂಟ್ರೋಲ್ ಮಾಡೋಕ್ಕೆ ಇವ್ರ ಅಪ್ಪನ ಮನೆ ಗಂಟೆನೂ ಹೋಗುತ್ತೆ. TND ಲಾಸ್ ಆಗ್ತಾ ಇದ್ದಾರೆ, 25-26% ಹೋಗ್ತಾ ಇದೆ. ಹಿಂದೆ 33% ಇತ್ತು, ಕಮ್ಮಿ ಮಾಡಿವಿ ಅಂತ ಹೇಳ್ತಾರೆ. ಅದಕ್ಕೆ ಆ ನಂತರ ಬರ್ತೀನಿ, ಅದ್ರ ಕತೆ ಹೇಳ್ತೀನಿ. ಅವರೇನು ಹೇಳ್ತಾರೆ, ನಾವು ಬೇರೆಯವ್ರಿಗಿಂತ 22 ನಂಬರ್ ತಗೋರಿಗಿಂತ 35 ನಂಬರ್ ತಗೊಂಡ್ರೆ, ಮಾರ್ಕ್ಸ್ ತಗೊಂಡ್ರೆ ನಾನೇ ದೊಡ್ಡವನು ಅಂತ ಹೇಳ್ಕೊಳ್ಳೋ ರೀತಿಯಲ್ಲಿ ಇವ್ರು ಮಾತಾಡ್ತಾ ಇದ್ದಾರೆ. ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲಾಸು 21-22ರಿಂದ ಹಿಡಿದು ಒಂದು 2%. 2 ಸರ್ಕಾರಗಳು ಭಾಳ ಕಷ್ಟಪಟ್ಟು, SM ಕೃಷ್ಣ ಸರ್ಕಾರದಲ್ಲಿ ಮತ್ತು ಈಗ BJP ಸರ್ಕಾರದ 3 ಮುಖ್ಯಮಂತ್ರಿ ಕಾಲದಲ್ಲಿ ಕಷ್ಟಪಟ್ಟು ಇಳಿಸಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಈಗ ಒಂದು 19 ಇರ್ಬೋದು ಅದು. ಡೆಲ್ಲಿನಲ್ಲಿ ಅವ್ರೇನು ಹೇಳ್ತಾರೆ, 55% TND ಲಾಸ್ ಇದೆ, ಅದಕ್ಕೇನು ಹೇಳ್ತೀನಿ ಅಂತ ಕೇಳ್ತಾರೆ. ಯಾರನ್ನ ತೋರಿಸಿ ನಮಗೆ ಹೇಳ್ತಾರೆ. ಅದು ಒಳ್ಳೆಯದಲ್ಲ. ಅದು ನಾರ್ಮಲ್ ಆಗಿರಬೇಕಾಗಿದ್ದು 8-9% ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಲಾಸ್ ಇರಬೇಕು. ಅದನ್ನ ಇವ್ರು ಹೇಳ್ತಾ ಇಲ್ಲ. ಅದನ್ನು ರೈತರ ಮೇಲೆ ಕುಕ್ತಾರೆ. ಯಾಕೆ ಕುಕ್ತಾರೆ ಅಂತಂದರೆ, ಇದೆಲ್ಲ ರೂರಲ್ ಏರಿಯಾಸ್ಗೆ ಹೋಗೋದು ಕರೆಂಟು, ಪಂಪ್ ಸೆಟ್ ಎಲ್ಲೋ ದೂರದಲ್ಲಿರ್ತದೆ, ನಡುವೆ TND ಇಲ್ಲ, ಇವೆಲ್ಲ ಹಾಕ್ತವೆ ಅಂತ. ಬೆಂಗಳೂರು ಬೆಸ್ಕಾಮಲ್ಲಿ ಎನರ್ಜಿ ಅಲೋಕೇಶನ್ ಆ್ಯಕ್ಚುಯಲ್ ಕನ್ಸ್ಯೂಮ್ಷನ್ ಏನಿದೆ 81.81 ಮಿಲಿಯನ್ ಯೂನಿಟ್ ಇದೆ ಬೆಂಗಳೂರು ಬೆಸ್ಕಾಮ್ಗೆ. ಆ್ಯಕ್ಚುಲಿ 83.46 ಇದೆ. ಹೆಸ್ಕಾಮು, ಜೆಸ್ಕಾಮು, ಮೆಸ್ಕಾಮು ಎಲ್ಲ ಸೇರಿದ್ರು ಕೂಡ 80 ಆಗಲ್ಲ. ಅಂದರೆ ಬೆಂಗಳೂರು ಹೆಚ್ಚು ಪವರ್ ಇದಾಗ್ತದೆ, ಕನ್ಸ್ಯೂಮ್ಷನ್ ಆಗ್ತಾ ಇದೆ. ನೀವು ಬಹಳ ಸ್ಪಷ್ಟವಾಗಿ ಈ ಅಂಕಿಅಂಶಗಳನ್ನು ಹೇಳ್ತಾ ಇದ್ರೆ ನನಗೆ ಸಂತೋಷ ಆಗ್ತದೆ. ಯಾಕಂತಂದರೆ ಈ ಪಂಪ್ ಸೆಟ್ಸು
ರೈತರ ತಲೆ ಮೇಲೆ ಇರೋದು ಅವ್ರ ಹತ್ರ ಫ್ರಿಜ್ಗಳೇನೂ ಇಲ್ಲ, AC ಇಲ್ಲ, ಎ ಸಿಗಳಿರಲ್ಲ, ಆಯಿತಾ. ಇನ್ನು ದೊಡ್ಡದಾಗ ಫ್ಯಾನ್ ಹಾಕ್ಕೊಂಡು ರಾತ್ರಿ ಎಲ್ಲ ತಿರ್ಗೋ ಯಾರೋ ಒಂದು ಒಂದೋ ಎರಡೋ ಮನೆ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅದು ಬಿಟ್ಟರೆ ಇನ್ನೆಲ್ಲರೂ ಸುಮ್ಮನೆ ಮಲಗ್ತಾರೆ, ಇಲ್ಲ ಮನೆ ಹೊರಗೆ ಮಲ್ಕೊಂಬಿಡ್ತಾರೆ, ಪೂರ್ತಿ ಒತ್ಕೊಂಬಿಟ್ಟು ಸೊಳ್ಳೆ ಬರ್ತಾವಂತ ಮನೆ ಹೊರಗೆ ಮಲಗ್ತಾರೆ. ಅದು ಕಾಮನ್ ಸೈಟ್. ಸರ್ ಇದು ಭಾಳ ಬೇಜವಾಬ್ದಾರಿ ಆಗುತ್ತೆ. ನಾನು ಹೇಳೋದು, ನೀವು T&D ಲಾಸ್ ಕಮ್ಮಿ ಮಾಡಿ, ಅಕ್ರಮ ಪಂಪ್ ಸೆಟ್ಗಳಿದ್ದರೆ ಅದನ್ನು ಬೇಕಾದ್ರೂ ದಂಡ ಹಾಕಿ, ನೀವು ಎಲ್ಲೆಲ್ಲಿ ಅಕ್ರಮವಾಗಿ ಕನೆಕ್ಷನ್ ಇದೆ ಅದನ್ನು ತಕ್ಕಿರಿ. ಬೆಂಗಳೂರು ಅಂತ ದೊಡ್ಡ ದೊಡ್ಡ ಕಂಪನಿಗಳೇ ಕಳೆದ ಅನೇಕ ವರ್ಷಗಳಲ್ಲಿ ಕೋಟಿಗಟ್ಟಲೆ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ ಅಕ್ರಮ ಕನೆಕ್ಷನ್. ದೊಡ್ಡ ದೊಡ್ಡ ರಾಜಕಾರಣಿಗಳ ಕಂಪನಿಗಳು ಮಾಡ್ತಾ ಇದೆ, ಸಕ್ಕರೆ ಕಾರ್ಖಾನೆಗಳು. ಬಳ್ಳಾರಿ ನಿಮ್ಗೆ ಗೊತ್ತೆ, ದೊಡ್ಡ ಒಬ್ಬರು ಫ್ಯಾಕ್ಟ್ರಿ ಕನೆಕ್ಷನ್ ಇದಾಗಿತ್ತು, ದುಡ್ಡು ಎಷ್ಟೊಂದು ಲಕ್ಷ ದುಡ್ಡು ಕೊಡಬೇಕಾಗಿತ್ತು. ಇಲ್ಲೊಬ್ಬರು ರೆಸಾರ್ಟು, ಗೋಲ್ಡ್ ಸ್ಪಾಮ್ ರೆಸಾರ್ಟ್, ಅವ್ರು ದುಡ್ಡು ಕಟ್ಟಬೇಕಾಗಿತ್ತು. ಅಂಥವ್ರನ್ನು ನೀವು ಪತ್ತೆ ಹಚ್ಚಿದಾನೆ ರೈತ 20,000 ಖರ್ಚು ಮಾಡ್ತಾನೆ, 30,000 ಖರ್ಚು ಮಾಡ್ತಾನೆ ಅಂತಂದ್ರೆ ಆಗ ನೀವು ಫ್ರೀ ಕರೆಂಟ್ ಕೊಡೋಣ ಅಂತ ಹೇಳ್ಬಿಡಿ. ನೀವು 20,000 ರೈತರು ಯಾವುದಕ್ಕೆ ಖರ್ಚು ಮಾಡ್ತಾರೆ? ಈಗ ಒಂದು ಬೋರ್ ಕೊಲ್ಸ್ಬೇಕಾದ್ರೆ ಬರೀ ಕೊರಿಯೋದಕ್ಕೆ ₹1,00,000 ಆಗುತ್ತೆ. ಈಗ ಪಂಪ್ ಸೆಟ್ ಹಾಕಿ ಹೊರಗೆ ನೀರು ತೆಗಿಯೋಷ್ಟೊತ್ತಿಗೆ ₹4,00,000 ಆಗ್ತದೆ. ಇವಾಗ 4 ಲಕ್ಷ, 4 lakhs. ಅದಾದಮೇಲೆ ಅದೊಂದು ತಿಂಗಳವರೆಗೂ ನೀರು ಬರ್ಬೋದು, ಒಂದು ವರ್ಷದವರೆಗೂ ನೀರು ಬರ್ಬೋದು, ಮಾರನೇ ದಿವಸನೇ ನಿಂತೋಗ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ರೈತ ಇದ್ದಾನೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ದಟ್ಸ್ ಡಿಫ್ರೆಂಟ್ ಇಶ್ಯೂ. ಆದರೆ ಈ ಪಂಪ್ ಸೆಟ್ಸ್ ಎಲ್ಲಿದ್ದಾವೆ? ಇವ್ರಿಗೆ ಹೇಳ್ಕೊಂಡು ಹೇಳ್ತೀನಲ್ಲ, ಅದಿಲ್ಲ. ನೀವು ಹೇಳಿದ್ರಲ್ಲ 81 ಮೆಗಾ ಎಲ್ಲಿ ಬೆಂಗಳೂರು ಬೆಸ್ಕಾಮು, ಇನ್ನು 86 ಇಡೀ ಉಳಿದು ಎಲ್ಲ ಇವು ಸೇರಿಸಿದ್ರು, ಎಲೆಕ್ಟ್ರಿಕ್ ಸಪ್ಲೈ ಕಂಪ್ನೀಸ್ ಸೇರಿಸಿದ್ರು, ಅಷ್ಟಿದೆ ಅಂತ ನೀವು ಹೇಳಿದ್ರಲ್ಲ. ಪಂಪ್ ಸೆಟ್ಸ್ ಭಾಳ ಇರೋದು ಹೈಯೆಸ್ಟ್ ನಂಬರು ಬೆಳಗಾಂ ಡಿಸ್ಟ್ರಿಕ್ಟಲ್ಲಿ, ಎರಡನೇದು ತುಮಕೂರು ಡಿಸ್ಟ್ರಿಕ್ಟ್, ಚಿತ್ರದುರ್ಗ ಮೂರನೇದು ಕೋಲಾರ ಚಿಕ್ಕಬಳ್ಳಾಪುರದ ಕಾಂಬಿನೇಷನ್ನು. ಇನ್ನು ಮಿಕ್ನಾದವೆಲ್ಲ ಚಿತ್ರದುರ್ಗ ಆಗಲಿ, ಗುಲ್ಬರ್ಗ ಆಗಲಿ, ಬಳ್ಳಾರಿ ಆಗಲಿ ಎಲ್ಲ ಕಮ್ಮಿ ಇದ್ದಾವೆ, ಜಾಸ್ತಿ ಇಲ್ಲ. ಇದರಲ್ಲಿ 45-50% ಪಂಪ್ ಸೆಟ್ಸು ಈ 3 ಡಿಸ್ಟ್ರಿಕ್ಟಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಳಗಾಮು ಇಲ್ಲೇ ಇರೋದು. ಇಲ್ಲಿದೆ ಎಷ್ಟು ಪಂಪ್ ಸೆಟ್ನಲ್ಲಿ ನೀರಿದ್ದಾವೆ ಅನ್ನೋದು ಇಂಪಾರ್ಟೆಂಟು. ಎರಡನೇದು, ಬೆಳಗಾಂನಲ್ಲಿ ಮಳೆ ಜಾಸ್ತಿ, ಕಬ್ಬು ದೊಡ್ಡ ಬೆಳೆ. ಅವರು ಬಾವಿನಲ್ಲಿ ನೀರು ಬಿಟ್ಟು, ಬೋರ್ಗಳಿಲ್ಲ ಅಲ್ಲಿ, ಬಾವಿನಲ್ಲಿ ನೀರು ಬಿಟ್ಕೊಂಡು ಅದನ್ನು ಕಬ್ಬಿಗೆ ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಒಂದು 3-4 ನೀರು ಕೊಡ್ತಾರೆ, ಇಲ್ಲ ಅಂತಲೇ ಹೇಳಲ್ಲ, ಅದಕ್ಕೆ ಉಪಯೋಗಿಸ್ಬೋದು. ಅದು ಬಿಟ್ಟರೆ ಬೆಳಗಾವಿನಲ್ಲಿ ಪಂಪ್ ಸೆಟ್ಸ್ ಉಪಯೋಗಿಸಿ ತರಕಾರಿ ಬೆಳೆಯೋದಾಗಲಿ 24 ಗಂಟೆಯಿಂದ, ಅಥವಾ 1 ಎಕರೆ ಭತ್ತ ಬೆಳೆಯೋದಾಗಲಿ, ಇಂಥ್ಯಾವುದು ಯಾವನೂ ಮಾಡೋದಲ್ಲ. ಆದ್ದರಿಂದ ನಮ್ಮ ಅಸೆಸ್ಮೆಂಟ್ ಏನಿದೆ, 40% ರೈತರು ಆಮೇಲೆ ಇನ್ನೊಂದೇನೆಂದರೆ, ಮಳೆ ಬಂದಾಗ ಪಂಪ್ ಸೆಟ್ ಚಾಲು ಮಾಡಲ್ಲ. ಕರೆಕ್ಟ್. ಅಲ್ಲಿಗೆ 100 ದಿವಸ ಮಳೆ ಅಂತ ಸ್ಟ್ಯಾಂಡರ್ಡ್ ಲೆಕ್ಕ ಏನು, 100 ದಿವಸ ವರ್ಷದಲ್ಲಿ ಮಳೆ ಬರ್ತದೆ ಅಂತ. ಆ 100 ದಿವಸ ತೆಗೆದ್ರೆ 265 ದಿವಸ. ನಾನು ಲೆಕ್ಕ ಹಾಕ್ಸಿದ್ದೀನಿ. KERC, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಅಥಾರಿಟಿ ಮುಂದೆ ಕೂತು 10 ಗಂಟೆ ಚರ್ಚೆ ಮಾಡಿದ್ದೀನಿ. 2 ದಿವಸ 10 ಗಂಟೆ ಚರ್ಚೆ ಮಾಡಿದ್ದೀನಿ. ಆವಾಗ ಹೇಳಿದೆ 5 ಹಾರ್ಸ್ ಪವರ್ನ ಪಂಪ್ ಸೆಟ್ಟು 1 ಗಂಟೆಗೆ 3.5 3.25 ಡಿಪೆಂಡಿಂಗ್ ಆನ್ ಎಫಿಷಿಯನ್ಸಿ ಯೂನಿಟ್ ತಿಂತದೆ ಅಂತ. ಎಷ್ಟು ಗಂಟೆ ಕೊಡ್ತೀರಾ ಕರೆಂಟ್? ನೀವು 3 ಗಂಟೆ ಕೊಡ್ತೀರಾ? 4 ಗಂಟೆ ಕೊಡ್ತೀರಾ? ಪ್ರೊಫೆಸರ್ ಚರ್ಚೆ ಮಾಡ್ತೀವಿ. ಒಂದು ಭಾಳ ನಿಜಕ್ಕೂ ಅಚ್ಚರಿ ಆಗುತ್ತೆ. ಒಂದು ಕಡೆ ರಾಜ್ಯ ಸರ್ಕಾರ ನಮ್ಮಲ್ಲಿ ಕರೆಂಟ್ದು ಭಾಳ ಸಮಸ್ಯೆ ಇದೆ, ದೇವರೇ ಬಂದರೂ ಈ ಕರೆಂಟ್ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದು ನೆರೆಯ ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೂನ್ 29ಕ್ಕೆ ಕರ್ನಾಟಕದಿಂದ ನಾವು ಹೆಚ್ಚಿನ ವಿದ್ಯುತ್ತನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಅನ್ನೋದು ನಿಜಕ್ಕೂ ಕೂಡ ಚಂದ್ರಬಾಬು ನಾಯ್ಡು ಅವರಿಗೆ ಯಾವ ಮಾಹಿತಿ ಹೋಗಿದೆ ಕರ್ನಾಟಕದಲ್ಲಿ ವಿದ್ಯುತ್ ಇದೆ ಅನ್ನೋದು, ಅದು ಕೂಡ ಸ್ಟೇಟ್ಮೆಂಟ್ ಇದೆ. ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್. ಇದನ್ನ ಬಗೆಹರಿಸ್ಲಿಕ್ಕೆ ಸಾಧ್ಯ ಭಗವಂತ ಮಳೆ.